ನಮಸ್ಕಾರ ಸ್ನೇಹಿತರೆ. ಉಚಿತ ಪ್ರಯಾಣ ಹೌದು. ಫ್ರೀ ಬಸ್ ನಲ್ಲಿ ಇನ್ಮೇಲಿಂದ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ಬೇಕಂದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅತಿ ಅವಶ್ಯಕ. ಇದು ಕಡ್ಡಾಯ ಕೂಡ ಹೌದು. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸಿಎಂ ಆಗೋಕ್ಕಿಂತ ಮುಂಚೆ ಡಿ.ಸಿ.ಎಂ ಇದ್ರಲ್ವಾ, ಅದೇ ಸಂದರ್ಭದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಇನ್ನು ಸಿಎಂ ಆದ ಬಳಿಕ ಇದ್ರ ಬಗ್ಗೆ ಚರ್ಚೆ ಮಾಡಿರೋದಿಲ್ವಾ? ಖಂಡಿತವಾಗ್ಲೂ ಚರ್ಚೆ ಮಾಡಿದ್ದಾರೆ ಮತ್ತು ಇದನ್ನ ಜಾರಿ ತರುವಂತಹ ಎಲ್ಲ ಲಕ್ಷಣಗಳು ಈಗ ಸದ್ಯದಲ್ಲಿನೇ ಇದೆ. ಸೊ ಅರ್ಜಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಅಫಿಸಿಯಲ್ ಆಗಿ ಅಧಿಕೃತ ವೆಬ್ಸೈಟ್ ಕೂಡ ಕ್ರಿಯೇಟ್ ಮಾಡಲಾಗುತ್ತೆ. ಸೊ ಹಾಗಾದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನಿಮ್ದು ಫ್ರೀ ಬಸ್ ನಲ್ಲಿ ಅಗತ್ಯನೇ ಬೀಳೋದಿಲ್ಲ. ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮತ್ತು ಸರ್ಕಾರ ಅದನ್ನ ಜಾರಿ ಮಾಡ್ಲಿಕ್ಕೆ ಮುಖ್ಯವಾದ ಕಾರಣಗಳಿದಾವೆ. ಹಾಗಾದ್ರೆ ಆ ಕಾರಣಗಳು ಯಾವುವು ಅಂತ ನಾನು ಒಂದೊಂದಾಗಿ ಬಿಡಿಸಿರುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಆ ಕಾರಣಗಳ ಮೇರೆಗೆನೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತಂದ್ರು. ನೀವು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಗಳಿಗೂ ಕೂಡ ಹೋಗಿ ಬರಬಹುದಿತ್ತು. ಸೊ ಹಾಗಾದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಎಷ್ಟು ರೂಪಾಯಿ ನಾವು ಕೊಟ್ಟು ಅಪ್ಲೈ ಮಾಡ್ಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು, ಅರ್ಜಿ ಪ್ರೊಸೆಸರ್ ಹೇಗಿರುತ್ತೆ, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಇದ್ರೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿತಾ ಹೋಗೋಣ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ನಲ್ಲಿ ಮುಖ್ಯವಾಗಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತರಲಿಕ್ಕೆ ಕಾರಣ ಏನಪ್ಪಾ ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಸ್ನೇಹಿತರೆ, ಬರೀ ನಮ್ಮ ರಾಜ್ಯದ ಮಹಿಳೆಯರು ಮಾತ್ರ ಬಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಬೇರೆ ರಾಜ್ಯದ ಮಹಿಳೆಯರು ಕೂಡ ನಮ್ಮ ರಾಜ್ಯದಲ್ಲಿ ಬಂದು ಫ್ರೀ ಬಸ್ ಪ್ರಯಾಣವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅದು ದುರುಪಯೋಗ ಸರ್ಕಾರಕ್ಕೆ. ಆ ಮಹಿಳೆಯರಿಗೆ ಉಪಯೋಗ, ಆದ್ರೆ ದುರುಪಯೋಗ ಸರ್ಕಾರಕ್ಕೆ. ಯಾಕಂದ್ರೆ ಸರ್ಕಾರದ ಖಜಾನೆಗೆ ಇದು ಹೊಡೆತ ಬೀಳ್ತಕ್ಕಂಥದ್ದು. ಹೇಗೆ ಅಂತ ಕೇಳೋದಾದ್ರೆ, ಈಗ ಹೊರ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಬಂದು, ಉದಾಹರಣೆಗೆ ಮಹಾರಾಷ್ಟ್ರ ಅನ್ಕೊಳ್ಳೋಣ, ನಮ್ಮ ಪಕ್ಕದ ರಾಜ್ಯ, ಬಹಳ ಕಾಂಟ್ಯಾಕ್ಟ್ ನಮ್ಗ ಅವ್ರಿಗೆ, ಹೌದಲ್ವಾ? ಸೊ ಅಲ್ಲಿಯ ಜನರು ನಮ್ಮಲ್ಲಿ ಬರ್ತಾರೆ, ನಾವು ಅವರಲ್ಲಿ ಹೋಗ್ತೀವಿ. ಹೆಚ್ಚಾನೆಚ್ಚು ಸಂಪರ್ಕ ಇರೋದು ಮಹಾರಾಷ್ಟ್ರ ಜೊತೆಗೆ ನಮ್ದು, ಅದರಲ್ಲಿ ಉತ್ತರ ಕರ್ನಾಟಕ ಸೈಡ್ ಅಂತೂ ಹೇಳಬೇಡಿ. ಇಂತಹ ಒಂದು ಸಂದರ್ಭದಲ್ಲಿ ಬೇರೆ ರಾಜ್ಯದ ಮಹಿಳೆಯರು ಏನ್ ಮಾಡ್ತಾರೆ, ನಮ್ಮ ರಾಜ್ಯಕ್ಕೆ ಬಂದು ಒಂದು ಆಧಾರ್ ಕಾರ್ಡ್ ಎಡಿಟ್ ಮಾಡ್ಕೊಳ್ತಾರೆ. ಅಲ್ಲೇನ್ OTP ಹಾಕಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿಯವರೇ ಅಂತ ಏನ್ ಬಸ್ಗಳಲ್ಲಿ ಕಂಡಕ್ಟರ್ಗಳು ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ, ಎಲ್ಲರದು ಕೂಡ ಸಪರೇಟ್ ಆಗಿ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ OTP ಮುಖಾಂತರ ಚೆಕ್ ಮಾಡ್ಬೇಕಂದ್ರೆ ಸರ್ವರ್ ಡೌನ್ ಆಗಿರತ್ತೆ. ಇದೆಲ್ಲವೂ ಕೂಡ ಆಗದಿರುವಂತಹ ವಿಚಾರ. ಸೊ ಹೀಗಾಗಿ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿ ಬಂದು ಫ್ರೀ ಬಸ್ ಪ್ರಯಾಣವನ್ನ ಪಡ್ಕೊಂಡು ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಹೋಗಿ ಬರೋದು, ಅಡ್ಡಾಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಸೊ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಅದೆಷ್ಟೋ ಲಕ್ಷಾಂತರ ಮಹಿಳೆಯರು ಫ್ರೀ ಬಸ್ ಪ್ರಯಾಣವನ್ನ ದಿನಕ್ಕೆನೆ ಯೂಸ್ ಮಾಡ್ತಾರೆ. ಆ 1 ಲಕ್ಷಾಂತರ ಫಲಾನುಭವಿಗಳಲ್ಲಿ ಎಷ್ಟೋ ದುಡ್ಡು ಸರ್ಕಾರಕ್ಕೆ ಹೋಗ್ತಾ ಇರತ್ತೆ. ಅದೆಲ್ಲವೂ ಕೂಡ ನಷ್ಟ ಆದ ಹಾಗೆ ಅಲ್ವಾ? ಹಾಗಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಿದ್ದಾರೆ. ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ನಿಂದ ಏನಾಗತ್ತೆ ಅಂದ್ರೆ, ನಮ್ಮ ರಾಜ್ಯದ ಮಹಿಳೆಯರು ಯಾರು, ಹೊರ ರಾಜ್ಯದ ಮಹಿಳೆಯರೇನು ಖಂಡಿತವಾಗ್ಲೂ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಯಾಕಂದ್ರೆ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ್ರೆ ಮುಖ್ಯವಾಗಿ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೇಳಲಾಗತ್ತೆ. ಆ ವಾಸಸ್ಥಳ ಪ್ರಮಾಣ ಪತ್ರದಲ್ಲಿ ನೀವು ಎಲ್ಲಿಯವರು, ಏನು, ಎಲ್ಲವೂ ಕೂಡ ಇರತ್ತೆ. ಜೊತೆಗೆ ಬರೀ ಆಧಾರ್ ಕಾರ್ಡ್ ಅನ್ನ ಕೇಳಿ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡೋದಿಲ್ಲ. ನಿಮ್ಮ ಒಂದು ವೋಟರ್ ID ಕೂಡ ಕೇಳ್ತಾರೆ, ಎಲ್ಲಿಯದು ಅಂತ, ಅದನ್ನು ಕೂಡ ಚೌಕಾಶಿ ಮಾಡಲಾಗತ್ತೆ. ಜೊತೆಗೆ ಪ್ಯಾನ್ ಕಾರ್ಡ್ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು 2-3 ಡಾಕ್ಯುಮೆಂಟ್ಸ್ ಗಳನ್ನ ನಾವು ವಾಸಸ್ಥಳ ಅಂದ್ರೆ ಅಡ್ರೆಸ್ ಅನ್ನ ಚೆಕ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ. ಇವ್ರು ನಮ್ಮವರೇ, ಇವ್ರು ನಮ್ಮ ಕರ್ನಾಟಕ ರಾಜ್ಯದವ್ರೆ, ಇವ್ರು ಬೇರೆ ರಾಜ್ಯದವ್ರು, ಇವ್ರು ಕೇರಳದವ್ರು, ಇವ್ರು ತಮಿಳುನಾಡದವ್ರು, ಇವ್ರು ಮಹಾರಾಷ್ಟ್ರದವ್ರು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಆದ್ರೆ ಈ ರೀತಿ ಆಧಾರ್ ಕಾರ್ಡ್ ಬರೀ ನೋಡ್ಕೊಂಡು ಹೋದ್ರೆ ಆಧಾರ್ ಕಾರ್ಡ್ ನಲ್ಲಿ ಎಡಿಟ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಅಂದ್ರೆ ಕಂಡಕ್ಟರ್ ಗಳಿಗೆ ಇದು ಗೊತ್ತಾಗೋದಿಲ್ಲ. ಶಕ್ತಿ ಸ್ಮಾರ್ಟ್ ಕಾರ್ಡು ಅಪ್ಲಿಕೇಶನ್ ಹಾಕುವಾಗ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ನಿಮ್ಗೆ ಕೊಡ್ತಾರೆ. ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಪಡ್ಕೊಂಡು ನಿಮ್ಮ ಪ್ರಯಾಣವನ್ನ ಮಾಡ್ತಾ ಇದ್ರೆ ಅಲ್ಲಿ ಬರೀ ಶಕ್ತಿ ಸ್ಮಾರ್ಟ್ ಕಾರ್ಡ್ ತೋರಿಸಿದ್ರೆ ಸಾಕು, ನೀವು ನಮ್ಮವ್ರಂತ ಕನ್ಫರ್ಮ್ ಆಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಮಲ್ಲಿ ವೆರಿಫಿಕೇಶನ್ ಆಗಿದೆ, ನಿಮ್ಗ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಕ್ಕಿರುತ್ತೆ. ಈಗ ಯಾವುದೇ ರೀತಿಯಾದಂತಹ ವೆರಿಫಿಕೇಶನ್ ಆಗಿಲ್ಲ ಮತ್ತು ಎಲ್ಲಿಯವರು ಅಂತ ನಿಮ್ಗೆ ಕನ್ಫರ್ಮ್ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಕನ್ನಡ ಬಂದಿದ್ರೆ ಸಾಕು, ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ನಿಮ್ಗೆ ಫ್ರೀ ಆಗಿ ಕೊಟ್ಬಿಡ್ತಾ ಇದಾರೆ. ಈಗ ಇನ್ಮೇಲಿಂದ ಹಾಗಿಲ್ಲ. ಇದಕ್ಕೆ ಅಪ್ಲಿಕೇಶನ್ ಹಾಕಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಂಡು
ತದನಂತರ ಈ ಫ್ರೀ ಬಸ್ ಪ್ರಯಾಣವನ್ನ ಪಡ್ಕೊಳ್ಬೇಕು. ಹೌದು, ಲಕ್ಷಾಂತರ ಫಲಾನುಭವಿಗಳು ಈಗಾಗಲೇ ಈ ಉಚಿತ ಬಸ್ ಪ್ರಯಾಣವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಬೇರೆ ರಾಜ್ಯದವರು. ಹೀಗಾಗಿ ಇದನ್ನ ತಡೆಯಲಿಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತಂದಿರತಕ್ಕಂಥದ್ದು. ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಅತಿ ಶೀಘ್ರದಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಡೇಟ್ ಅನೌನ್ಸ್ ಮಾಡಲಿದ್ದಾರೆ. ಸೊ ಆವಾಗ ನೀವು ಅಪ್ಲಿಕೇಶನ್ ಹಾಕಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಅದನ್ನ ನೀವು ಪಡ್ಕೊಂಡು ಆ ಫ್ರೀ ಬಸ್ ಪ್ರಯಾಣವನ್ನ ನೀವು ಪಡ್ಕೊಳ್ಬಹುದು. ಅಲ್ಲಿವರೆಗೂ ಕೂಡ ಆಧಾರ್ ಕಾರ್ಡ್ ನಡೆಯುತ್ತೆ. ಅತಿ ಶೀಘ್ರದಲ್ಲಿ ಇದರ ಬಗ್ಗೆ ಚರ್ಚೆ ಡಿ ಕೆ ಶಿವಕುಮಾರ್ ಅವರು ಮಾಡಿ ಅಪ್ಲೈ ಮಾಡ್ಲಿಕ್ಕೆ ಡೇಟ್ ಫಿಕ್ಸ್ ಮಾಡ್ತಾರಂತೆ. ಅಧಿಕೃತ ಮೂಲದಿಂದ ಮಾಹಿತಿ ನಮಗೆ ಸಿಕ್ಕಿರತಕ್ಕಂಥದ್ದು. ನೀವು ಅನ್ಕೊಳ್ಬಹುದು ಡೌಟ್ ಅಂತ. ಖಂಡಿತವಾಗ್ಲೂ ಡೌಟ್ ಏನಿಲ್ಲ. ಯಾಕಂದ್ರೆ ಸಿಎಂ ಅವರು DCM ಇದ್ದಾಗ್ಲೂ ಸಹಿತ ಇದರ ಬಗ್ಗೆ ಚರ್ಚೆ ಮಾಡಿದ್ರು. ಅವಾಗ್ಲೂ ಸಹಿತ ನಾವು ನಿಮಗೆ ಒಂದು ವಿಡಿಯೋದಲ್ಲಿ ವರದಿ ಮಾಡಿದ್ವಿ. ಸೊ ಹಾಗಾಗಿ ಈಗ ಮತ್ತೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ಬಗ್ಗೆ ಒಂದು ಬೆಳವಣಿಗೆ ಆಗ್ತಾ ಇದೆ. ಇದನ್ನ ತಂದ್ರೆ ಬೆಟರ್ ಅಂತ ನಮ್ಮ ಅನಿಸಿಕೆ. ಇನ್ನು ನಿಮ್ಮ ಅನಿಸಿಕೆ ಏನು? ಯಾಕಂದ್ರೆ ಬೇರೆ ರಾಜ್ಯದ ಮಹಿಳೆಯರಿಗೆ ಫ್ರೀ ಆಗಿ ಕೊಡೋದ್ರಿಂದ ನಮ್ಮ ರಾಜ್ಯದ ಖಜಾನೆಗೆ ಹೊಡೆತ ಬೀಳುತ್ತೆ. ಸೊ ಹೀಗಾಗಿ ಬರ್ತಕ್ಕಂತಹ ಇನ್ಕಮ್ ಕೂಡ ನಿಂತು ಹೋಗುತ್ತೆ. ಅದಕ್ಕೆ ಒಂದು ಸೊಲ್ಯೂಷನ್ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್. ಇನ್ನು ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ, ಮತ್ತು ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ವಿಷಯ ಹೋಗಿ ತಲುಪಬೇಕು. ಆ ರೀತಿ ಶೇರ್ ಮಾಡಿ.